ಸಸ್ಯಕಾಶಿ ಲಾಲ್ಬಾಗಿಗೆ ನಿಮ್ಮನ್ನ ಇವತ್ತು ನ್ಯೂಸ್ ಫಸ್ಟ್ ತಂಡ ಕರೆದುಕೊಂಡು ಬಂದಿದೆ. ಕಾರಣ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರವಾಗ್ತಾ ಇದೆ. ಈ ಸುಂದರ ಮತ್ತು ಈ ಹೆಮ್ಮೆಯ ದಿನದಂದು ಫಲಪುಷ್ಪ ಪ್ರದರ್ಶನವನ್ನ ಇಲ್ಲಿ ಏರ್ಪಡಿಸಲಾಗುತ್ತೆ. ಫೌಂಟೇನ್ ಎದುರುಗಡೆ ನಿಂತ್ಕೊಂಡು ನನ್ಗೆ ಓಪನಿಂಗ್ ಕೊಡ್ತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ. ಅದರ ಜೊತೆಗೆ 216ನೇ ಫಲಪುಷ್ಪ ಪ್ರದರ್ಶನ ಈ ಲಾಲ್ಬಾಗ್ನಲ್ಲಿ ಆಗ್ತಾ ಇದೆ. ಥೀಮ್ ಕೂಡ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಥೀಮ್ ಅನ್ನ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಇನ್ನು ಅಂಬೇಡ್ಕರ್ ಅವರ ಮೊಮ್ಮಗ ಭೀಮ್ರಾವ್ ಯಶವಂತ್ ಅವರು ಇವತ್ತಿನ ಈ ಫಲಪುಷ್ಪ ಪ್ರದರ್ಶನವನ್ನ ಉದ್ಘಾಟನೆ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ದೇಶೀಯ ವಿದೇಶಿಯ ಯಾವೆಲ್ಲ ಹೂಗಳು, ಯಾವೆಲ್ಲ ಚಿತ್ತಾರ, ಯಾವೆಲ್ಲ ಸೌಂದರ್ಯ ಈ ಸಸ್ಯಕಾಶಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ ಅಂತ ನೋಡ್ತಾ ಹೋಗೋಣ. ಅದರ ಜೊತೆಗೆ ಇಲ್ಲಿರುವಂತಹ ಜನ, ಇಲ್ಲಿ ಬಂದಿರುವಂತಹ ಯೂತ್ಸ್ ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಹೋಗೋಣ. ಇನ್ನೂರ 16ನೇ ಫ್ಲವರ್ ಶೋ. ಈ ಫ್ಲವರ್ ಶೋನ ಕೇಂದ್ರ ಬಿಂದು ಈ ಸಲ ಈ ವರ್ಷ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ಗೂ ಈ ಸಂಸತ್ ಭವನಕ್ಕೂ ಅವಿನಾಭಾವ ಸಂಬಂಧ. ಅರೆ, ಹೊಸ ಸಂಸತ್ ಭವನ ನಿರ್ಮಾಣ ಆಗಿದೆ, ಅದನ್ನೇ ತೋರಿಸಬಹುದಾಗಿತ್ತಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದಿರಬಹುದು. ಆದ್ರೆ ಅದಕ್ಕೆ ಉತ್ತರ, ಈ ಹಳೆಯ ಸಂಸತ್ ಭವನಕ್ಕೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಏನ್ ಕಾರಣ ಅಂತ ನೋಡ್ತಾ ಹೋಗೋಣ. ಇದನ್ನ ಅಧಿಕೃತವಾಗಿ ಸಂವಿಧಾನ ಭವನ ಅಂತ ಹೇಳಿ ಕರೀತಾರೆ. ನಮ್ಮ ಭಾರತದ ಸಂವಿಧಾನವನ್ನ ರಚಿಸಿ ಈ ಸಂವಿಧಾನದ ಮೂಲಕ ಇಡೀ ಪ್ರಪಂಚದಲ್ಲಿ ಮನೆ ಮಾತಾಗುವಂತೆ ಅಥವಾ ಒಳ್ಳೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಒಳ್ಳೆಯ ಗಣರಾಜ್ಯ ವ್ಯವಸ್ಥೆಯನ್ನ ಹೊಂದುವಂತೆ ಮಾಡಿದಂತಹ ಕೀರ್ತಿ, ಅತಿ ದೊಡ್ಡ ಕೀರ್ತಿ ಅದು ಸಲ್ಲಬೇಕಾಗಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಇನ್ನು ಈ ಕಟ್ಟಡವನ್ನ ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲ್ಯೂಟೈನ್ಸ್ ಹಾಗೂ ಹರ್ಬರ್ಟ್ ಬೇಕರ್ ವಿನ್ಯಾಸಗೊಳಿಸ್ತಾರೆ. ಇದನ್ನ 1921 ಮತ್ತು 1927ರ ನಡುವೆ ನಿರ್ಮಿಸಲಾಯಿತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಸಂಸತ್ ಭವನಕ್ಕೂ ಭಾರತದ ಇತಿಹಾಸಕ್ಕೂ ಬಿಡಿಸಲಾಗದಂತಹ ನಂಟು. ಸಂವಿಧಾನ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅನ್ನೋದು ಯಾರಾದರೂ ಕಣ್ಮುಚ್ಚಿ ಮಾತಾಡ್ತಾರೆ, ಹೇಳ್ತಾರೆ. ಇದೇ ಸ್ವಾತಂತ್ರ್ಯ ಭವನದಲ್ಲಿ ಅಂದ್ರೆ ಇದೇ ಸಂಸತ್ ಭವನದಲ್ಲಿ ಸ್ವತಂತ್ರ ಭಾರತದ ಪ್ರಪ್ರಥಮ ಕಾನೂನು ಸಚಿವರಾಗಿ ಸಂವಿಧಾನ ಕರಡು ರಚನಾ ಸಭೆಯ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸ್ತಾರೆ ಡಾಕ್ಟರ್ BR ಅಂಬೇಡ್ಕರ್. ಸೊ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಕೇವಲ ಈ ಸಂಸತ್ ಭವನ ಅಷ್ಟೇ ಅಲ್ಲ, ಮಹಾಡ್ ಸತ್ಯಾಗ್ರಹ, ಕಲಾರಾಮ್ ದೇವಸ್ಥಾನದ ಪ್ರವೇಶ, ಕೋರೆಗಾಂವ್ ವಿಜಯೋತ್ಸವದ ಸ್ತಂಭ, ವರ್ಟಿಕಲ್ ಗಾರ್ಡನ್, ಭಾರತ ಭೂಪಟ, ಸಂವಿಧಾನದ ಪೀಠಿಕೆಯ ಕಲಾಕೃತಿ, ಹೀರಾಕೂಡ್ ಅಣೆಕಟ್ಟಿನ ಪ್ರತಿಕೃತಿ, ಅಂಬೇಡ್ಕರ್ ಅವರ ತಂದೆ ತಾಯಿ ಭಗವಾನ್ ಬುದ್ಧ, ಸಂತ ಕಬೀರ ಪ್ರತಿಮೆಗಳನ್ನು ಕೂಡ ಅನಾವರಣಗೊಳಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟಿನಿಂದ ಸಾವಿನವರೆಗೂ ಅವರ ಮೇಲೆ, ಅವರ ವ್ಯಕ್ತಿತ್ವದ ಮೇಲೆ, ಅವರ ಸಂವಿಧಾನದ ಮೇಲೆ ಪ್ರಭಾವ ಬೀರಿರುವಂತಹ ಪ್ರತಿಯೊಂದನ್ನು ಕೂಡ ಈ ಸುಂದರ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ನೋಡಬಹುದಾಗಿದೆ. ಇದೇ 8ನೇ ತಾರೀಕು ಅಂದ್ರೆ ಇವತ್ತಿನಿಂದ ಆಗಸ್ಟ್ 19ರವರೆಗೂ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ನೋಡೋದಕ್ಕೆ ಮುಕ್ತವಾಗಿದೆ ಸಸ್ಯಕಾಶಿ ಲಾಲ್ಬಾಗ್. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಥೀಮ್ ಈ ಸಲ ಸ್ವಾತಂತ್ರ್ಯೋತ್ಸವದ ಮೇನ್ ಥೀಮ್ ಆಗಿದೆ. ಈಗ ಭೀಮ ಜನ್ಮಭೂಮಿಯ ಈ ಫಲಪುಷ್ಪ ಪ್ರದರ್ಶನದ ಸುಂದರ ಕಲಾಕೃತಿಯನ್ನ ಗಮನಿಸ್ತಾ ಇದ್ದೀರಿ ನೀವು. ಇಲ್ಲಿ ಸುಂದರವಾಗಿರುವಂತಹ ಬಿಳಿ ಗುಲಾಬಿ ಸೇವಂತಿಗೆ ಮತ್ತು ಬಿಳಿ ಸೇವಂತಿಗೆಯಿಂದ ಈ ಸುಂದರವಾಗಿರುವಂತಹ ಭೀಮ ಜನ್ಮಭೂಮಿಯನ್ನ ಸ್ಥಾಪಿಸಲಾಗಿದೆ. ಇದಕ್ಕೂ ಒಂದು ಇತಿಹಾಸ ಇದೆ. ಏಪ್ರಿಲ್ 14, 1891ರಲ್ಲಿ ಇಲ್ಲಿನ ಯುದ್ಧಕ್ಕೆ ಸಂಬಂಧಿಸಿದಂತೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅಂಬೇಡ್ಕರ್ ಅವರು ಜನಿಸಿದ್ರು ಅನ್ನೋ ಪ್ರತೀತಿ. ಈ ಸ್ಮಾರಕವನ್ನ ಅಂಬೇಡ್ಕರ್ ಅವರು 100ನೇ ಜನ್ಮ ದಿನದಂದು ಏಪ್ರಿಲ್ 14, 1991ರಂದು ಅಂದಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸುಂದರ್ ಲಾಲ್ ಪಟ್ವಾ ಅವರು ಉದ್ಘಾಟನೆ ಮಾಡ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ಅನುಯಾಯಿಗಳು, ಬೌದ್ಧರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪ್ರೀತಿಸುವಂತಹ ಅವರ ಅಭಿಮಾನಿಗಳು ಇಲ್ಲಿ ಬಂದು ಅವರ ಹುಟ್ಟು ಹಬ್ಬವನ್ನ
ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದೆ ಹೋಗೋಣ, ಅಲ್ಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಥೀಮ್ ಹೇಗ್ ಮೂಡಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ಬ್ಯೂಟಿಫುಲ್ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋಗ್ ನಾನು ಬಂದಿದ್ದೀನಿ. ನನ್ನ ಜೊತೆ ಬೇರೆ ಬೇರೆ ಫ್ಲವರ್ಸ್ ಕೂಡ ಇದ್ದಾರೆ. ಆ ಫ್ಲವರ್ಸ್ ಹೆಸರೇನಂತ ಕೇಳೋಣ. ಏನ್ ನಿಮ್ಮ ಹೆಸರು? ಪವಿತ್ರ. ಎಲ್ಲಿಂದ? ಬೆಂಗಳೂರು ಕಾಲೇಜ್ ಆಫ್ ಹಾರ್ಟಿಕಲ್ಚರ್. ಓಕೆ, ನೀವು? ದಿಶಾ ಅಂತ. ಓಕೆ, ಏನ್ ಮಾಡ್ತಿದ್ದೀರಾ? BSc ಹಾರ್ಟಿಕಲ್ಚರ್. ನೀವು? ವರ್ಷಿಣಿ. ವರ್ಷಿಣಿ ಏನ್ ಮಾಡ್ತಿದ್ದೀರಾ? ನಾವು BSc. ನೀವು? ರಕ್ಷಿತಾ ಅಂತ BSc ಹಾರ್ಟಿಕಲ್ಚರ್. ಓಕೆ, ನಿಮ್ಮ ಹೆಸರು? ನಂದಿನಿ ಅಂತ, ಬೆಂಗಳೂರು ಕಾಲೇಜ್ ಆಫ್ ಹಾರ್ಟಿಕಲ್ಚರ್. ಓಕೆ, ನಿಮ್ದು? ರಜಿನಿ ಅಂತ, ನಾನು ಒಂದಿಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳ್ತೀನಿ, ಪಟ್ ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆನಾ? ಏನೇನ್ ನೋಡಿದ್ರಿ ಬಂದು? ನಾವು ಎಲ್ಲ ತರದ ಫ್ಲವರ್ನ ನೋಡಕ್ಕಂತ ಬಂದಿದ್ವಿ. ನಾಳೆ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು, ಹಾಗಾಗಿ ಇಲ್ಲಿರುವಂತ ಎಲ್ಲ ಫ್ಲವರ್ಸ್ನ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ವಿ. ನೋಡಕ್ ಮಾತ್ರ ನಯನ ಮನೋಹರ ತರನೇ ಐತೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗೈತೆ. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾಳೆ ಎಕ್ಸಾಮಿಗೆ ಏನೇನು ಹೆಲ್ಪ್ ಆಗುತ್ತೆ ನಿಮಗೆ? ಇಲ್ಲ, ಬೇರೆ ಬೇರೆ ಸ್ಪೀಶೀಸ್ ಫ್ಲವರ್ಸ್ ನೋಡಿದ್ರು, ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಉಂಟು. ಮತ್ತು ಇಲ್ಲಿ ಸುಮಾರು ಡೆಕೋರೇಷನ್ಸ್ ಎಲ್ಲ ನೋಡಿ ಖುಷಿ ಆಯಿತು. ನಮ್ಮ ಕಾಲೇಜಲ್ಲಿ ಹಬ್ಬ ಅಂದರೆ ಒಂದು 100 ವೆರೈಟೀಸ್ ಸಿಗ್ಬೋದು, ಆದರೆ ಇಲ್ಲಿ ಎಲ್ಲ ಥರದಂಥ ಫ್ಲವರ್ಸ್ ನಾವು ನೋಡಿದ್ದೀವಿ. ಅದು ತುಂಬ ಖುಷಿ ಆಯಿತು. ಓಕೆ ಓಕೆ, ಅದರ ಜೊತೆಗೆ ನನಗೆ ಆ್ಯಕ್ಚುಲಿ ಈ ಫ್ಲವರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕಡಿಮೆ ಇರ್ಬೋದು. ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ, ಸೊ ಅವರಿಗೆ ಯಾವ್ಯಾವ ವೆರೈಟಿ ಫ್ಲವರ್ಸ್ ಇದೆ, ಯಾವ್ಯಾವ ದೇಶದಿಂದ ಅದನ್ನು ತರಿಸ್ಕೊಂಡಿರ್ಬಹುದು ಅಂತ ಕೇಳೋಣ. ಏನು, ಯಾವ್ಯಾವ ಫ್ಲವರ್ಸ್ ನೋಡಿದ್ರಿ? ಸ್ಪೆಷಲ್ ಆಗಿರೋ ಫ್ಲವರ್ಸು? ಆಂಥೋರಿಯಂ ನೋಡಿದ್ವಿ, ಚೈನಾ ಆಸ್ಟರ್ ನೋಡಿದ್ವಿ, ಜರ್ಬೇರಾ ನೋಡಿದ್ವಿ, ಕ್ರೈಸಾಂಥಮಮ್ ನೋಡಿದ್ವಿ, ಥರದ ಮ್ಯಾರಿಗೋಲ್ಡ್ ಅನ್ನ ನೋಡಿದ್ವಿ. ಓಕೆ, ಸೊ ಆ ಮಾರಿಗೋಲ್ಡ್ ಯಾರದು? ಬನ್ನಿ ಇಲ್ಲಿ ಮುಂದೆ. ಓಕೆ, ಸೊ ಇಲ್ಲಿ ನಮ್ಮ ದೇಶದ ಫ್ಲವರ್ಸ್ ಜಾಸ್ತಿನಾ ಅಥವಾ ಬೇರೆ ದೇಶದಿಂದ ಜಾಸ್ತಿ ಫ್ಲವರ್ಸ್ ತರಿಸ್ಕೊಂಡಿದ್ದಾರಾ? ಇಲ್ಲ, ಎಲ್ಲ ಥರದ್ದು ಉಂಟು, ಬಟ್ ನಮ್ಮ ದೇಶದ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ. ಓಕೆ ಓಕೆ, ನೀವು ಯಾವ್ಯಾವ ವೆರೈಟೀಸ್ ನೋಡಿದ್ರಿ? ವೆರೈಟೀಸ್ ಅಂತ ನಮಗೆ ಐಡೆಂಟಿಫಿಕೇಶನ್ ಮಾಡೋದು ಇನ್ನೂ ಗೊತ್ತಿಲ್ಲ, ಆದರೆ ನಾವು ಎಲ್ಲ ಥರದ ಸ್ಪೀಸೀಸ್ನ ನೋಡಿದ್ವಿ. ನಾಳೆ ಹೆಲ್ಪ್ ಆಗೋ ಥರ. ಓಕೆ, ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವಶನ್. ಈ ಸಲದ ಥೀಮ್ ಏನು? ಸಂವಿಧಾನ. ಭಾರತ ಸಂವಿಧಾನ. ಅಂಬೇಡ್ಕರ್ ಅವರು ಇದ್ದಾರಲ್ಲ ಅವ್ರ. ಡಾಕ್ಟರ್ BR ಅಂಬೇಡ್ಕರ್ ಯಾರು? ಸಂವಿಧಾನ ಶಿಲ್ಪಿ. ಓಕೆ, ಸಂವಿಧಾನ ಶಿಲ್ಪಿ ಅಂದ್ರೆ ಏನ್ ಮಾಡಿದ್ದಾರೆ ಅವ್ರು ನಮಗೆ? ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅವರೇ ಹೆಡ್ಡು ಸಂವಿಧಾನದ್ದು, ಹಾಗಾಗಿ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಓಕೆ, ಹೇಳಿ. 2 ವರ್ಷ ತಗೊಂತು ಸಂವಿಧಾನ ಬರೋದು ರೆಡಿ ಆಗೋದಕ್ಕೆ. ಕಾನ್ಸ್ಟಿಟ್ಯೂಷನ್ ಇದೆಯಲ್ವಾ ಸಬ್ಜೆಕ್ಟು? ಓಕೆ, IC ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ನಿವೃತ್ತಿ ಟೈಮಲ್ಲಿ ಬೇರೆ ಧರ್ಮ ಸ್ವೀಕಾರ ಮಾಡ್ತಾರೆ. ಯಾವುದದು? ಜೈನ ಧರ್ಮ. ಯಾವುದು? ಬೌದ್ಧ ಧರ್ಮ. ಓಕೆ, ಜೈನ ಧರ್ಮ ಅಲ್ಲ, ಬೌದ್ಧ ಧರ್ಮ. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಕಷ್ಟು ಶೋಷಣೆ ಇರುತ್ತೆ, ಅಸ್ಪೃಶ್ಯತೆ ಇರುತ್ತೆ. ಅದೆಲ್ಲವನ್ನ ಹೋಗಲಾಡಿಸಿ ಡಾಕ್ಟರ್ BR ಅಂಬೇಡ್ಕರ್ ಹೇಳಿ ಕೇಳಿ ಎಲ್ಲಾ ಗ್ರಂಥವನ್ನ ಅರೆದು ಕುಡಿದವರು. ಸೊ ಯಾವುದ್ರಲ್ಲಿ ದಲಿತರಿಗೆ ಉನ್ನತ ಸ್ಥಾನಮಾನ ಸಿಗುತ್ತೆ, ಎಲ್ಲರೂ ಈಕ್ವಲ್ ಆಗಿ ಇರ್ತೀವಿ ಅಂತ ಅನ್ಕೊಂಡಿರ್ತಾರೋ, ಸೊ ಅದೇ ಧರ್ಮವನ್ನ ಅವರು ಕೂಡ ಸ್ವೀಕರಿಸ್ತಾರೆ, ಪಾಲನೆ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ನಾಳಿನ ಎಕ್ಸಾಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಈ ಫ್ಲವರ್ ಶೋ ಸೌಂದರ್ಯವನ್ನು ಸವಿಯೋದಕ್ಕೆ ಕೇವಲ ಕರ್ನಾಟಕದವರು ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟಿಂದ ಬರ್ತಿದ್ದಾರೆ, ಬೇರೆ ಬೇರೆ ಕಂಟ್ರೀಸಿಂದ ಫಾರಿನರ್ಸ್ ಕೂಡ ಬಂದಿದ್ದಾರೆ. ಬಟ್ ನನ್ನ ಜೊತೆ ಇವಾಗ ತಮಿಳ್ನಾಡಿನ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹೇಗೆ ಅನ್ನಿಸ್ತಾ ಇದೆ ಲಾಲ್ಬಾಗ್ ಸಸ್ಯಕಾಶಿ ಫ್ಲವರ್ ಶೋ ಅಂತ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ನನ್ನ ಹೆಸರು ಬೃಂದಾ. ಕನ್ನಡ ಬರುತ್ತಾ? ಬರುತ್ತೆ. ಖುಷಿ ಆಯಿತು, ತಮಿಳ್ನಾಡಿಂದ ಬಂದು ಕನ್ನಡ ಕಲಿತು ಮಾತಾಡ್ತಿದ್ದೀರಾ ಅಂತ. ಎಸ್ ಬೃಂದಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿದೆ ನಮ್ಮ ಲಾಲ್ಬಾಗ್? ಹಾಯ್, ನಾವು ತಮಿಳ್ನಾಡು ಬರ್ತಾ ಇದ್ದೇವೆ. ಚೆನ್ನಾಗಿದೆ, ಕಲರ್ ಆಫ್ ಫ್ಲವರ್ಸ್ ಇದೆ ತುಂಬ. ಇವಾಗ ರೈನಿ ಸೀಸನ್, ಸೊ ಹೊಸ್ದಾಗಿ ದಂಡಿ ಫ್ಲವರ್ ಕಾಣಿಸ್ತಾ ಇದೆ. ಸೊ ಇನ್ನೂ ನಾವೇನು ನೋಡಲ್ಲ, ಒಳಗೆ ಹೋಗಿ ಇನ್ನೂ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಚೆನ್ನಾಗಿರ್ತಾ ಇಲ್ಲಿ. ಓಕೆ, ಸೊ ಅವ್ರು ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನಾನು ಎಂಟ್ರಿ ಗೇಟಲ್ಲೇ ಇದ್ದೀನಿ, ಹಾಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಿದ್ದಾರೆ. ಲಾಲ್ಬಾಗ್ ಬರೀ ಒಳಗಡೆ ಭಾಗ ಮಾತ್ರವಲ್ಲ, ಆದರೆ ಇಡೀ ಲಾಲ್ಬಾಗ್ ಹೂವಿನಿಂದ ಅಲಂಕೃತಗೊಂಡಿದೆ, ಶೃಂಗಾರಗೊಂಡಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಹಲೋ, ಏನು ನಿಮ್ಮ ಹೆಸರು? So hi. So basically we're from Tamil Nadu. Okay. And we just entered Lal Bagh Park. Okay. The flowers are so smoothing, so soothing. It's very relaxing. Okay. Make us curious to finish all these things. So let us finish and give the final opinion. Although on a whole we enjoyed a lot. Okay. And we hope to enjoy a lot. Are you curious about the entry? Yes, of course I'm curious about the entry.
ಓಕೆ ಫೈನ್. ಸೊ ಇದು ಬೇರೆ ಸ್ಟೇಟಿನ ತಮಿಳುನಾಡಿನ ಸ್ಟೂಡೆಂಟ್ಸ್ ಒಪಿನಿಯನ್ ಆಗಿತ್ತು. ಓಕೆ, ನನ್ನ ಜೊತೆಗೆ ತುಂಬ ಜನ ಕನ್ನಡಿಗರು ವಾಲಂಟಿಯರ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಈ ಸುಂದರ ಸಸ್ಯ ಕಾಶಿಯಲ್ಲಿದ್ದಾರೆ. ನಮಸ್ಕಾರ, ಏನು ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ರೆಡ್ಡಪ್ಪ ಅಂತ ನಮ್ಮ ಹೆಸರು ಮೇಡಮ್. ಓಕೆ, ಏನೇನು ನೋಡಿದ್ರಿ ಈ ಫ್ಲವರ್ ಶೋ ಅಲ್ಲಿ? ಮೇಡಮ್ ಫಸ್ಟು ನಾವು ಅಂಬೇಡ್ಕರ್ದು ಫಲಪುಷ್ಪ ಪ್ರದರ್ಶನ ಅಂತ ಪೇಪರಲ್ಲಿ ಓದ್ತಾ ಇತ್ತು. ಆಗ ನೋಡಿ ಬಂದಮೇಲೆ ಎಂಟ್ರೆನ್ಸಲ್ಲಿ ಬಂದ್ವಿ ಮೇಡಮ್, ಗಾಜಿನ ಮನೆಗೆ ಬಂದ್ವಿ. ಅಲ್ಲಿ ಬಹಳ ಒಳ್ಳೆಯ ರೀತಿಯ ಅಲಂಕೃತವಾಗಿರ್ತಕ್ಕಂಥ ಸಂಸತ್ ಭವನ, ಅಂಬೇಡ್ಕರ್ ಅವರ ಛಾಯಾಚಿತ್ರಗಳು, ಅವನ ಜೀವನ ಚರಿತ್ರೆ ಎಲ್ಲ ನೋಡ್ಕೊಂಡು ಭಾಳ ಖುಷಿ ಆಯಿತು ಮೇಡಮ್. ನಾವು ಈ ಪ್ರೋಗ್ರಾಮ್ ಬರಬೇಕಂತ 15 ದಿವಸದಿಂದ ವೇಟ್ ಮಾಡ್ತಾ ಇದ್ದೀವಿ. ಹೌದು, ಭಾಳ ಸುಂದರವಾಗಿದೆ ಮೇಡಮ್. ಓಕೆ ಮೇಡಮ್, ಏನು ಹೇಳ್ತೀರಾ? ಏನೇನು ನೋಡಿದ್ರಿ? ತುಂಬ ಚೆನ್ನಾಗಿದೆ ಮೇಡಮ್. ಲಾಲ್ಬಾಗ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ತುಂಬ ಚೆನ್ನಾಗಿದೆ. ಮನೇಲಿ ಇದ್ದು ಬೋರ್ ಆಗಿತ್ತು. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾ ಇದ್ರು. ಇವತ್ತು ರಜಾ ಮಾಡ್ಕೊಂಡು ಕರ್ಕೊಂಬಂದಿದ್ರೆ ತುಂಬ ಖುಷಿ ಆಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ದಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸಖತ್ತಾಗಿದೆ, ಭಾಳ ಚೆನ್ನಾಗಿದೆ. ಬರ್ಬೋದು. ಸೊ ಒಂದು ಫ್ಲವರ್ ಬಂದು ಇಡೀ ಫ್ಲವರ್ ಶೋ ನೋಡಿದೆ. ಹೌದೌದು. ವೆಲ್, ಓಕೆ. ಮನೆಯಲ್ಲಿರೋ ಗೃಹಿಣಿಯರು, ಕೆಲಸ ಮಾಡೋರು, IT ಕೆಲಸ ಮಾಡೋರು, ಸ್ಟೂಡೆಂಟ್ಸ್, ಪ್ರೇಮಿಗಳು, ವೃದ್ಧರು, ಅಬ್ಬಾ, ಈ ಲಾಲ್ಬಾಗ್ ಸವಿಯೋದಕ್ಕೆ ಯಾವುದೇ ಏಜ್ ಬ್ಯಾರಿಯರ್ ಅಂತೂ ಇಲ್ವೇ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಸಸ್ಯಕಾಶಿ, ಲಾಲ್ಬಾಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.